ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಯಾರಿಲೇ ಕುಚ್ಚು ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಹೊಸ ಡಿಸೈನು ಸ್ಯಾರಿ ಬಂದು ಈ ಕಲರ್ ಇದೆ ನೋಡಿ, ಲೈಟ್ ಪಿಂಕಲ್ಲಿದೆ ಮತ್ತು ಆರೆಂಜಲ್ಲಿದೆ. ಬಾರ್ಡ್ರು 1 ಇಂಚು ಬಾರ್ಡ್ರಲ್ಲಿ ಮಾತ್ರ ಸ್ವಲ್ಪ ಡಾರ್ಕ್ ಪಿಂಕಲ್ಲಿದೆ. ಸೊ ಇದಕ್ಕೆ ಸಿಲ್ವರ್ ಝರಿ ಬಂದಿದೆ, ಸಿಲ್ವರ್ ಬಾರ್ಡರ್ ಕೂಡ, ಡಿಸೈನ್ ಎಲ್ಲ ಸಿಲ್ವರಲ್ಲೇ ಬಂದಿದೆ. ಇವಾಗ ಟ್ರೆಂಡ್ ಸಿಲ್ವರಲ್ಲಿ ಬರ್ತಾ ಇರೋದು. ಸೊ ಇವತ್ತು ಈ ಸ್ಯಾರಿಗೆ ಒಂದು ತುಂಬ ಸಿಂಪಲ್ಲಾಗಿ ಈಸಿಯಾಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಡಿಸೈನ್ ಸ್ಟಾರ್ಟ್ ಮಾಡೋಣ. ಈ ಸಿಂಪಲ್ ಡಿಸೈನಿಗೋಸ್ಕರ ನಾನು ಈ ಥರ ಒಂದು ದೊಡ್ಡ ರೌಂಡ್ ಬೀಡನ್ನ ತೊಗೊತಾ ಇದ್ದೀನಿ. ಇದು ಬಂದು ನಾವು ಗ್ರಾಮಲ್ಲಿ ತೊಗೊತೀವಲ್ಲ ಆ ಥರ ಬೀಡಲ್ಲ ಇದು. ಇದು ನಮಗೆ ಈ ಥರ ಥ್ರೆಡ್ಡಲ್ಲಿ ಒಂದು ಬೊಂಚಲು ಮಾಡಿರ್ತಾರೆ. 1 ಲೈನ್ 2 ಲೈನ್ ಕೇಳಿದ್ರೆ ಕೊಡ್ತಾರೆ. ಸೊ ನಾವು ಲೈನ್ ಪ್ರಕಾರ ತೊಗೋಬೇಕು. ಇದನ್ನು 1 ಲೈನ್ ತೊಗೊಂಡ್ರೆ ಸಾಕಾಗತ್ತೆ. ಸೊ ಇದೇ ಥರ ನಾನು ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್, ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಒಂದು ಬೊಂಚಲು ಫುಲ್ ತೊಗೊಂಡ್ಬಿಟ್ಟಿದ್ದೀನಿ, ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು. ಇದು ಶೈನಿಂಗ್ ಏನೂ ಹೋಗಲ್ಲ, ಕಲರ್ ಏನು ಡಿಮ್ ಆಗಲ್ಲ. ಎರಡು ಒಂದೇ ಕಲರ್ ಇದೆ, ಅದು ನೋಡ್ಬಿಟ್ಟು ತೊಗೋಬೇಕು ನಾವು. ನೆಕ್ಸ್ಟ್ ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ಬಂದು 10.075 mm ತೊಗೊಂಡಿದ್ದೀನಿ. ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ನಾವು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೀವು 8 ಎಳೆ ಬದಲು 6 ಎಳೆ ದಾರ ಕೂಡ ತೊಗೋಬೋದು. ಸ್ಟಾರ್ಟಿಂಗು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದು ಸ್ಮಾಲ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು 3 ಚೈನ್ ಹಾಕೋತಾ ಇದ್ದೀನಿ. 1 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ನ ಹಾಕ್ಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಈಗ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಒಂದ್ಸಲಿ ನೋಡಿ ಸ್ಯಾರಿ ಸುಕ್ಕಾಗಿದೆಯಾ ಇಲ್ವಾ ಅಂತೇಳಿ. ಸುಕ್ಕಾಗಿಲ್ಲ ಅಂತೇಳಿದ್ರೆ ನಾವು ಮಾಡಿರೋ ಲಾಕು ಕರೆಕ್ಟಾಗಿದೆ ಅಂತೇಳಿ. ಸೊ ಈಗ ಮತ್ತೆ ಒಂದು ದೊಡ್ಡ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ದೊಡ್ಡ ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ನೀಡಲಿಂದ ದಾರನ ಆಚೆ ತಂದು ಈಗ ಮತ್ತೆ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 8 ಎಳೆ ದಾರ ತೊಗೊಂಡಿರೋದ್ರಿಂದ ಬೀಡ್ ಸ್ವಲ್ಪ ಒಳಗಡೆ ಇನ್ಸರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ನೀವು 6 ಎಳೆ ಬೇಕಾದರೆ ಮಾಡ್ಕೊಬೋದು. 6 ಎಳೆ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಹೋಗುತ್ತೆ. ಬೀಡ್ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡಿದ್ಮೇಲೆ ಮತ್ತೆ ಇನ್ನೊಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಒಂದ್ಸಲಿ ಮತ್ತೆ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಇನ್ನೊಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಗ್ ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ನೀಡಲಿಂದ ದಾರನ ಸ್ವಲ್ಪ ಆಚೆ ತಂದು ನೋಡಿ ಡಿಸೈನ್ ಈ ಥರ ಕಾಣ್ತಿದೆ. ತುಂಬ ಸಿಂಪಲ್ ಆಗಿದೆ, ತುಂಬ ನೀಟಾಗಿ ಕಾಣುತ್ತೆ, ತುಂಬ ಈಸಿಯಾಗಿ ಬೇಗ ಮುಗ್ದೋಗ್ಬಿಡುತ್ತೆ ಡಿಸೈನು.
ಈಗ ಮತ್ತೆ ಇನ್ನೊಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲಿಂದ ಸ್ವಲ್ಪ ದಾರನ ಆಚೆ ತೆಗೆದು ಮತ್ತೆ ಇನ್ನೊಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಇನ್ನೊಂದ್ಸಲಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀವು ರೌಂಡ್ ಬಿಗ್ ಬೀಡ್ ಬದಲು ಬೇಕಾದ್ರೆ ಒಂದೊಂದು ಲೀಫ್ ಬೀಡ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಇಲ್ಲ ಕ್ರಿಸ್ಟಲ್ ಬೀಡ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಈಗ ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಯಾರಿ ಫುಲ್ಲು ಇದೇ ಥರ ಮಾಡಬೇಕು ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ಈಗ ಮತ್ತೆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿದ್ಮೇಲೆ 2 ಚೈನ್ ಹಾಕ್ಕೊಂಡು 2 ಚೈನ್ ಆದಮೇಲೆ ಮತ್ತೆ ಇನ್ನೊಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಬೀಡನ್ನ ಒಂದ್ಸಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಬೀಡ್ ನೋಡಿ ಈ ಥರ ಕಾಣುತ್ತೆ. ನಾವು ಲಾಕ್ ಮಾಡಿ ಸ್ವಲ್ಪ ದೂರ ಡಿಸ್ಟೆನ್ಸ್ ಆದಮೇಲೆ ಬ್ಯಾಕಲ್ಲಿ ಸ್ಯಾರಿ ಹೇಗೆ ಬರ್ತಿದೆ ಅಂತ ಒಂದ್ಸಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಒಂದೊಂದ್ಸಲಿ ನಾವು ಲಾಕ್ ಮಾಡಿರೋದು ಸ್ವಲ್ಪ ಡಿಸ್ಟೆನ್ಸ್ ಏನಾದರೂ ಜಾಸ್ತಿ ನಾವು ಲಾಕ್ ಮಾಡಿಬಿಟ್ಟಿದಾಗ ಸ್ಯಾರಿ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಡಿಸೈನ್ನ ಕಂಪ್ಲೀಟ್ ಮಾಡೋದಕ್ಕೂ ಮುಂಚೆ ಆಗಾಗಲೇ ಡಿಸೈನ್ ಹೇಗೆ ಬರ್ತಿದೆ ಅಂತ ಸ್ವಲ್ಪ ಹಿಂದೆನೂ ನೋಡ್ತಾ ಇರಬೇಕು. ನೋಡಿ, ನೀಟಾಗಿದೆ, ಎಲ್ಲೂ ಸ್ಯಾರಿ ಸುಕ್ಕಾಗಿಲ್ಲ, ತುಂಬ ನೀಟಾಗಿ ಬರ್ತಿದೆ ಡಿಸೈನು. ಈಗ ನಾನು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀಡಲ್ ಹೋಲು ಬೀಡ್ದು ತುಂಬ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು 10 ನೀಡಲ್ ನಂಬರ್ ತೊಗೊಂಡಿದ್ನಲ್ಲ, ಸೊ ಈ ನೀಡಲಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ನೀಡಲ್ನ ಚೇಂಜ್ ಮಾಡಿದ್ದೀನಿ, 14 ತೊಗೊತಾ ಇದ್ದೀನಿ. ನೀಡಲ್ 14 ಬಂದು ಹರಿ ವರ್ಕ್ ಮಾಡೋ ನೀಡಲ್ ಇದು. ಸೊ ಎಂಬ್ರಾಯ್ಡ್ರಿ ನೀಡಲ್ಲು, ಹ್ಯಾಂಡ್ ಎಂಬ್ರಾಯ್ಡ್ರಿಗೆಲ್ಲ ಯೂಸ್ ಮಾಡ್ತಾರೆ. ಸೊ ಇವಾಗ ನಾನು ತೋರಿಸ್ತಾ ಇರೋದು ಸ್ವಲ್ಪ ನೀಡಲ್ ಮುಂದೆ ಬಂದು ಸ್ವಲ್ಪ ದೊಡ್ಡದಾಗಿತ್ತು. ಸೊ ಅದಕ್ಕೋಸ್ಕರ ಕಷ್ಟ ಆಗ್ತಾ ಇತ್ತಲ್ವ, ಅದಕ್ಕೋಸ್ಕರ ನಾನು 14ನ ಯೂಸ್ ಮಾಡ್ತಾ ಇದ್ದೀನಿ. 14 ನೀಡಲ್ ತುದಿ ಬಂದು ತುಂಬ ಸ್ಮಾಲು, ನಾವು ಸೂಜಿ ಯೂಸ್ ಮಾಡ್ತೀವಲ್ಲ ಅಷ್ಟು ಸ್ಮಾಲ್ ಆಗಿರುತ್ತೆ. ಸೊ ಬೀಡೆಲ್ಲ ಯೂಸ್ ಮಾಡಬೇಕಂದ್ರೆ ಅದನ್ನು ನಾವು ಯೂಸ್ ಮಾಡ್ಕೊಬೋದು. ಈ ಶುಗರ್ ಬೀಡ್ಸ್ ಎಲ್ಲ ನಾವು ಯೂಸ್ ಮಾಡಬೇಕಾದ್ರೆ ಈ ಬೀಡಲ್ಲಿ ನಾವು ಇನ್ಸರ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ಎಷ್ಟು ಈಸಿಯಾಗಿ ಹೋಗ್ತಿದೆ ಅಂತ ನೋಡಿ. ಆವಾಗ ನಾನು ನೀಡಲಿಂದ ಇನ್ಸರ್ಟ್ ಮಾಡಬೇಕು ಅಂತೇಳಿದ್ರೆ ಉಗುರಿಂದ ಎಳ್ಕೊತಾ ಇದ್ದೆ. ಸೊ ಇವಾಗ ತುಂಬ ಈಸಿಯಾಗಿ ಹೋಗ್ತಿದೆ. ಈಗ ನಾನು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 1 ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿ 2 ಚೈನ್ನ ಹಾಕ್ಕೊಂಡು ಇವಾಗ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ನೀಡಲು ತುಂಬ ಬೆಂಡ್ ಆಗುತ್ತೆ ಫ್ರಂಟಲ್ಲಿ. ಸೊ ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಆಗೋಲ್ಲ, ಕಟ್ಟೇನಾಗಲ್ಲ, ತುಂಬ ಈಸಿಯಾಗಿ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಈಗ ಮತ್ತೆ ಇನ್ನೊಂದು ದೊಡ್ಡ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಡಿಸೈನ್ ತುಂಬ ಸಿಂಪಲ್ಲಾಗಿ ಬೇಗ ಹಾಕ್ಬೋದು. ಈಗ ನೋಡಿ, 1 ಬೀಡ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ.
ಇನ್ನು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಈಗ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಗ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೊಬೇಕು. ಇದೇ ಥರ ಇಡೀ ಸ್ಯಾರಿನ ಫುಲ್ ಕಂಪ್ಲೀಟ್ ಮಾಡಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಲಾಸ್ಟಲ್ಲಿ ಬಂದಿದ್ದೀನಿ ನೋಡಿ, ಫುಲ್ ಸ್ಯಾರಿ ಈ ಥರ ಬರುತ್ತೆ. ಬೇಕು ಅಂದರೆ ನಾವು ಇಷ್ಟಕ್ಕೆ ಬೇಕಾದ್ರೇ ಬಿಟ್ಕೊಬೋದು, ಇಲ್ಲ ನಾವು ಇದಕ್ಕೇ ಕುಚ್ಚು ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಒಂದು ಬೀಡ್ ಆದಮೇಲೆ 2 ಚೈನ್ ಹಾಕಿದ್ದೀವಲ್ಲ ಅಲ್ಲಿಗೆ ಕುಚ್ಚು ಬರುತ್ತೆ. ಸೊ ನನಗೆ ಕಸ್ಟಮರ್ ಕುಚ್ಚು ಹಾಕ್ಲಿಕ್ಕೆ ಹೇಳಿದ್ದಾರೆ. ಈಗ ನಾನು ಡಿಸೈನ್ನ ಲಾಸ್ಟಲ್ಲಿ ಎಂಡ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗು ಇದೇ ಥರ ಒಂದು ಬೀಡು 2 ಚೈನಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಎಂಡಿಂಗಲ್ಲೂ ನಾನು ಒಂದು ಬೀಡು 2 ಚೈನ್ ಹಾಕಿ ಮತ್ತೆ ಇನ್ನೊಂದು ಬೀಡ್ ಹಾಕಿಬಿಟ್ಟು ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಂಡು, ನಾನಿಲ್ಲಿ ಲಾಕ್ ಮಾಡೋದು ಮರ್ತುಬಿಟ್ಟಿದ್ದೀನಿ. ಸೊ ನೀವು ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 2ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಸೊ ಇಷ್ಟಾದರೆ ಡಿಸೈನ್ ಫುಲ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಆ ಥ್ರೆಡ್ನ ಟ್ರಿಮ್ ಮಾಡಿಬಿಟ್ಟು ಸ್ವಲ್ಪ ದಾರನ ಗ್ಲೂ ಹಾಕಿಬಿಟ್ಟು ಸ್ಯಾರಿ ಬ್ಯಾಕ್ ಸೈಡಲ್ಲಿ ಅಂಟಿಸ್ಕೊಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ ಎಲ್ಲೂ ಸ್ಯಾರಿ ಸುಕ್ಕಾಗಿಲ್ಲ, ಫುಲ್ ನೀಟಾಗಿ ಸ್ಟಿಫ್ ಆಗಿದೆ. ಸೊ ಇವಾಗ ಇದಕ್ಕೆ ಕುಚ್ಚು ಹಾಕಿಬಿಟ್ಟು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬಂದಿತ್ತು ಸ್ಯಾರಿ. ನೀವು ಕಲರ್ ಕಾಂಬಿನೇಷನಲ್ಲಿ ಕುಚ್ಚನ್ನ ಹಾಕೋಬೋದು. ನಾನಿಲ್ಲಿ 120 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಕಮ್ಮಿನೂ ಮಾಡ್ಕೊಬೋದು, ಜಾಸ್ತಿನೂ ಬೇಕಾದರೆ ಮಾಡ್ಕೋಬೋದು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಸ್ಯಾರಿ ನೋಡ್ತಿರ್ಬೋದು ನೀವು, ಎಲ್ಲೂ ಒಂದು ಕಡೆನೂ ಕೂಡ ಸುಕ್ಕಾಗಿಲ್ಲ ಸ್ಯಾರಿ, ಅಷ್ಟು ನೀಟಾಗಿ ಬಂದಿದೆ ಡಿಸೈನು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.